ನಮಸ್ಕಾರ ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ನೋಡೋಣ ಹಂಪಿಯ ಜಾತ್ರೆಯನ್ನು. ಬನ್ನಿ ಹಂಪಿ ಜಾತ್ರೆ ನೋಡೋಣ. ಅದಕ್ಕಿಂತ ಮುಂಚೆ ಈ ಪಂಪಾ ಕ್ಷೇತ್ರದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ದಕ್ಷ ಬ್ರಹ್ಮನ ಪುತ್ರಿ ದಕ್ಷಿಣಿಯು ಬೆಂಕಿಗೆ ಹಾರಿದ ನಂತರ ಪಾರ್ವತಿ ದೇವಿ ಪಂಪಾ ಎಂಬ ಹೆಸರಿನಲ್ಲಿ ಹುಟ್ಟಿದಳು. ಪಂಪಾದೇವಿ ಪಾರ್ವತಿಯಾಗಿ ಪುನರ್ಜನ್ಮ ಪಡಿತಾಳೆ. ಶಿವನು ಪಾರ್ವತಿಯ ಪ್ರೀತಿಗಾಗಿ ತಪಸ್ಸು ಮಾಡ್ತಾ ಇರ್ತಾನೆ. ಇದೇ ಸಂದರ್ಭದಲ್ಲಿ ದೇವತೆಗಳು ರಾಕ್ಷಸರಿಂದ ತೊಂದರೆಗಳು ಆಗ್ತಾರೆ. ಆಗ ಎಲ್ಲ ದೇವತೆಗಳು ಸೇರಿ ಬ್ರಹ್ಮನ ಮೊರೆ ಹೋಗ್ತಾರೆ. ಆಗ ಬ್ರಹ್ಮ, ಈ ಕೆಲಸ ನನ್ನಿಂದ ಆಗೋದಿಲ್ಲ, ನೀವೆಲ್ಲರೂ ಸೇರಿ ಶಿವನ ಮೊರೆ ಹೋಗಬೇಕು, ಅವನಿಂದ ಮಾತ್ರ ಸಾಧ್ಯ ಎಂದು ಹೇಳುತ್ತಾರೆ. ಆಗ ಎಲ್ಲ ದೇವತೆಗಳು ಶಿವನ ಬಳಿ ಹೋಗ್ತಾರೆ. ಆದರೆ ಶಿವನು ಪಾರ್ವತಿಯ ಕುರಿತು ಘೋರ ತಪಸ್ಸು ಮಾಡ್ತಾ ಇರ್ತಾನೆ. ಆಗ ಶಿವನ ತಪಸ್ಸನ್ನು ಭಂಗ ಮಾಡೋಕ್ಕೆ ಆಗೋದಿಲ್ಲ. ಆಗ ಎಲ್ಲ ದೇವತೆಗಳು ಸೇರಿ ಮನ್ಮಥನನ್ನು ಈ ಒಂದು ಕೆಲಸಕ್ಕೆ ಉಪಯೋಗಿಸ್ಕೊ. ಮನ್ಮಥನು ಶಿವನ ತಪಸ್ಸನ್ನು ಭಂಗ ಮಾಡಲು ತನ್ನ ಪುಷ್ಪಬಾಣವನ್ನು ಬಳಸಿ ಶಿವನ ತಪಸ್ಸನ್ನು ಭಂಗ ಮಾಡ್ತಾನೆ. ಶಿವನು ಕೋಪಗೊಂಡು ತನ್ನ ಮೂರನೇ ಕಣ್ಣನ್ನು ತೆರೆದು ಮನ್ಮಥನನ್ನು ಭಸ್ಮ ಮಾಡ್ತಾನೆ. ಅದುವೇ ಈ ಸ್ಥಳ. ಈ ಘಟನೆಯು ಕಾಮದನ ಎಂದು ಕರೆಯಲ್ಪಡುತ್ತದೆ. ಪಾರ್ವತಿ ಅಂದರೆ ಪಂಪಾ ದೇವಿಯ ಕ್ಷೇತ್ರವಾಗಿರೋದ್ರಿಂದ ಇದು ಪಂಪಾ ಕ್ಷೇತ್ರ ಎಂದು ಕರೀತಾರೆ. ಶಿವನು ವಿರೂಪವಾದ ಅಕ್ಷ ಅಂದರೆ ಕಣ್ಣು ಬಿಟ್ಟಿದ್ದರಿಂದ ಈ ಕ್ಷೇತ್ರಕ್ಕೆ ವಿರೂಪಾಕ್ಷೇಶ್ವರ ಕ್ಷೇತ್ರವೆಂದಲೂ ಕರೆಯುತ್ತಾರೆ. ಪಂಪಾದೇವಿ ಮತ್ತು ವಿರೂಪಾಕ್ಷೇಶ್ವರ ಜೋಡಿ ರಥೋತ್ಸವ ನಡೆಯಲಿದೆ. ಈ ಜಾತ್ರೆಗೆ ಲಕ್ಷಾಂತರ ಭಕ್ತರು ಸೇರಿದ್ದಾರೆ. ವಿರೂಪಾಕ್ಷೇಶ್ವರ ಸಾಕಷ್ಟು ಜನರಿಗೆ ಮನೆ ದೇವರು ಕೂಡ ಆಗಿದ್ದಾರೆ. ಹಾಗಾಗಿ ಸಾಕಷ್ಟು ಭಕ್ತಾದಿಗಳು ಈ ಹಂಪಿ ಜಾತ್ರೆಗೆ ಬರುತ್ತಾರೆ. ಸ್ನೇಹಿತರೆ, ನೀವು ಕೇಳ್ಬೋದು ಅಲ್ಲಿಗೆ ಸಜ್ಜಿನ ಜ್ಯೂಸ್, ಅಲ್ಲಿಗೆ ಬರ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಜನ. ಎಲ್ಲೆಲ್ಲೂ ಹಲಿಗೆ ಸದ್ದಿನದೇ ಹವಾ. ಜಾತ್ರೆಗೆ ಜನರು ಸಾಕಷ್ಟು ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ. ತೇರಿಗೆ ಬಾಳೆಹಣ್ಣು ಒಗಿತಾ ಇದ್ದಾರೆ. ಸ್ನೇಹಿತರೆ, ನೀವು ನೋಡ್ಬೋದು ಜೋಡಿ ರಥವನ್ನು, ಪಂಪಾದೇವಿ ಮತ್ತು ವಿರೂಪಾಕ್ಷೇಶ್ವರನ ಜೋಡಿ ರಥ. ಹಲಿಗೆ ಸದ್ದಿನಿಂದ ನೃತ್ಯ ಮಾಡ್ತಾ ಇದ್ದಾರೆ. ಕಾಂಪಿಟೇಷನ್ನಲ್ಲಿ ಹಲಿಗೆ ಬರ್ತಾ ಇದ್ದಾರೆ. ವಿರೂಪಾಕ್ಷೇಶ್ವರನ ತೇರಿಗೆ ವಿಜೃಂಭಣೆಯಿಂದ ಹಾರವನ್ನು ಮೆರವಣಿಗೆ ಮೂಲಕ ಕಟ್ತಾ ಇದ್ದಾರೆ. ಬಣ್ಣ ಎರಚಿ ಯಾವ ರೀತಿ ಮೆರವಣಿಗೆ ಮಾಡ್ತಾ ಇದ್ದಾರೆ ನೋಡಿ. ಸಾಕಷ್ಟು ಉತ್ಸಾಹ ಯುವಕರಲ್ಲಿ ನೋಡ್ಬೋದು. ಹೊಸಪೇಟೆ ಯುವಕರು ಹಲಿಗೆ ಸದ್ದಿಗೆ ನೃತ್ಯ ಮಾಡ್ತಾ ಬರ್ತಾ ಇದ್ದಾರೆ. ಅತಿ ಉತ್ಸಾಹದಿಂದ ನೃತ್ಯ ಮಾಡ್ತಾ ಇದ್ದಾರೆ ಇಲ್ಲಿ ಯುವಕರು. ಕುಣಿತ ಯುವಕರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ.
ರಥೋತ್ಸವಕ್ಕೆ ಆನೆ ಕೂಡ ಬಂದಿದೆ. ಆನೆ ಈಗ ಮೆರವಣಿಗೆ ಮುಖಾಂತರ ರಥೋತ್ಸವದಲ್ಲಿ ಪಾಲ್ಗೊಳ್ತಾ ಇದೆ. ತೇರು ಈಗ ಮರಳಿ ತನ್ನ ಮೂಲ ಸ್ಥಾನಕ್ಕೆ ಹೋಗ್ತಾ ಇದೆ. ನೋಡ್ಬೋದು, ಭಕ್ತಾದಿಗಳು ಬಾಳೆಹಣ್ಣನ್ನು ತೇರಿಗೆ ಎಸ್ತಾ ಇದ್ದಾರೆ. ತೇರು ಈಗ ತನ್ನ ಮೂಲ ಸ್ಥಾನವನ್ನು ತಲುಪಿದೆ. ಜಾತ್ರೆಯಲ್ಲಿ ನೀವು ಮಿಠಾಯಿ ಅಂಗಡಿ ಕೂಡ ನೋಡ್ಬೋದು. ಸ್ನೇಹಿತರೆ, ಈಗ ನೋಡ್ಬೋದು ಕೋಲಾಟವನ್ನು ಕೂಡ ಇಲ್ಲಿ ಆಡ್ತಾ ಇದ್ದಾರೆ ಕೆಲವು ಜನ. ಸೊ ತುಂಬ ಅದ್ಭುತವಾಗಿ ಕೋಲಾಟ ಆಡ್ತಾ ಇದ್ದಾರೆ. ಗ್ರಾಮೀಣ ಸೊಬಗಿನ ಈ ಒಂದು ಕೋಲಾಟ ಇಲ್ಲಿ ನೋಡ್ಬೋದು. ಸ್ನೇಹಿತರೆ, ಇದಾಗಿತ್ತು ಇಂದಿನ ಹಂಪಿ ಜಾತ್ರೆಯ ಒಂದು ವಿಡಿಯೋ. ಸ್ನೇಹಿತರೆ, ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.